ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ಇಕ್ಕುದ ಭಕ್ತ ಅಮ್ಮ ಅಮ್ಮ ನಿನ್ಗೆ ಏನ್ ಬೇಕು ಕೇಳು. ಅಯ್ಯೋ ನನ್ಗೇನು ಬೇಡ ಕಣಮ್ಮ, ನಮ್ಮ ಮನೆಗೆ ಬಂದಿರೋದೇ ಒಂದು ಸೌಭಾಗ್ಯ. ನಿನ್ ದಯೆ ಇದ್ರೆ ಅಷ್ಟೇ ಸಾಕು ತಾಯಿ. ರೀ ಯಾರ ಹತ್ರ ಮಾತಾಡ್ತಿದ್ದೀರಾ? ಯಾರು ಇವಳು? ಡ್ರಾಮಾ ಕಂಪ್ನಿಯಿಂದ ಬಂದಿರಂಗಿದ್ದಾಳೆ. ಆಹಾ, ಯಾರಾದ್ರೂ ಹೆಂಗಸರು ನೋಡಿದ್ರೆ ಲುಂಗಿ ಎತ್ಕೊಂಡು ನಿಂತು ಬಿಡ್ತೀರಲ್ಲ, ಬಿಡ್ರಿ ಲುಂಗಿ ಕೆಳಗಡೆ, ನಡ್ರಿ ಒಳಗಡೆ. ಲೇ ಅವಳು ಡ್ರಾಮಾ ಕಂಪ್ನಿ ಅಲ್ಲ ಕಣೆ, ದೇವ್ರು ದೇವ್ರು ಲಕ್ಷ್ಮೀ ದೇವಿ. ನಿಂಗೇನ್ ಬೇಕು ಕೇಳ್ಕೊ. ಹೌದಾ? ನೀವೇನ್ ಕೇಳ್ಕೊಂಡ್ರಿ? ನಾನೇನು ಕೇಳ್ಕೊಳ್ಳಿಲ್ಲ, ನಿನ್ ದಯೆ ಒಂದಿದ್ರೆ ಸಾಕು ಅಂತ ಕೇಳ್ಕೊಂಡೆ. ನೀವು ಕಸ್ತೂರಿ ನಿವಾಸದ ವಂಶಸ್ತ್ರ ನೋಡಿ ನಿಮ್ ಕೈ ಯಾವಾಗ್ಲೂ ನೆಲನೇ ನೋಡ್ತಾ ಇರ್ಬೇಕು. ಥೂ ನಿಮ್ಮ ಇರಿ, ನಾನೇ ಕೇಳ್ತೀನಿ. ಅಮ್ಮ, ನಂಗೆ ಏನ್ ಬೇಕು ಅಂದ್ರೆ 1 ಲಕ್ಷ ಸೀರೆ ಉಟ್ಕೊಳಕ್ಕೆ ನನಗೆ ತುಂಬಾ ಆಸೆ. ಅದಕ್ಕೆ ಒಂದ್ ಸೀರೆ, ಆಮೇಲೆ ಪಕ್ಕದ ಮನೆಯವಳು ಲಾಂಗ್ ನೆಕ್ಲೆಸ್ ಹಾಕೊಂಡು ಬೇಜಾನ್ ಉರಿಸ್ತಾಳೆ, ಒಂದ್ ನೆಕ್ಲೆಸು, ಆಮೇಲೆ ಗ್ಲಾಮರ್ ಮೇಂಟೈನ್ ಮಾಡಕ್ಕೆ ಒಂದ್ ಮೇಕಪ್ ಕಿಟ್ಟು, ಹಂಗೆ ರೀಲ್ಸ್ ಮಾಡೋದಕ್ಕೆ ಒಂದ್ ಐಫೋನು, 2 ಲಕ್ಷ ಫಾಲೋವರ್ಸು, ಹಂಗೆ ಬಿಲ್ಡಪ್ಪಿಗೆ ಒಂದ್ ಕಾರು, ಖರ್ಚಿಗೆ 10 ಲಕ್ಷ ಕ್ಯಾಶು. ಇಷ್ಟೇ ಸಾಕು. ಇಷ್ಟೆಲ್ಲ ನಾನು ನಿನಗೆ ಕೊಡ್ತೀನಿ, ನೀನು ನನಗೇನು ಕೊಡ್ತೀಯಾ? ನಿಂಗೆ ಏನ್ ಬೇಕು ಕೇಳಮ್ಮ, ನಾನ್ ಕೊಡ್ತೀನಿ. ನೀನ್ ಕೇಳಿದ್ದಲ್ಲ ನನಗ್ ಬೇಕು, ಕೊಡ್ತೀಯಾ? ನಾನ್ ಕೇಳಿದ್ದನ್ನೆಲ್ಲ ನಿನಗ್ ಕೊಡೋದಿದ್ದಿದ್ದೆ, ನಾನು ಯಾಕೆ ನಿನ್ನನ್ ಕೇಳ್ತಿದ್ದೆ? ಮತ್ತೆ ನಿನ್ಗೇನ್ ಬೇಕು ಅಂತ ನನ್ನೇ ಕೇಳ್ತೀಯಾ? ನನಗಿಂತ ದೊಡ್ಡವಳ ನೀನು? ಆಯ್ತು ಕಣಮ್ಮ, ನನ್ನ ಹತ್ರ ಏನಿದೆ ಅದನ್ನ ಕೇಳು. ಸರಿ, ಹಾಗಾದ್ರೆ ನಿನ್ ಮಾಂಗಲ್ಯ ಸರ ಕೊಡು. ಮಾಂಗಲ್ಯ ಸರನಾ? ಅಯ್ಯೋ, ನನ್ನ ಹತ್ರ ಇರೋದು ಇದು ಒಂದೇ ಒಡವೆ, ನಾನ್ ಕೊಡೋಲ್ಲಪ್ಪ. ನೀನ್ ಕೇಳಿದ್ದಲ್ಲ ನಿನ್ಗೆ ಬೇಕು ಅಂದ್ರೆ ನಾನ್ ಕೇಳಿದನು ನೀನು ಕೊಡ್ಲೇಬೇಕು. ಅಯ್ಯೋ ದಡ್ಡಿ ದಡ್ಡಿ, ನಿಂಗೆ ಗೊತ್ತಾಗಲ್ಲ ಬಾಯ್ಲಿ. ದಡ್ಡಿ ದಡ್ಡಿ ಕಡೆ ನೀನು. 2 ಲಕ್ಷ ಚೈನ್ ತಾನೆ, ಕೊಟ್ಬಿಡು. ನಿಂಗೆ ಹೆಂಗೋ 1 ಲಕ್ಷ ಸೀರೆ, ಐಫೋನು, ಕಾರು, ಕ್ಯಾಶು, 2 ಲಕ್ಷ ಫಾಲೋವರ್ಸು ಬೇಕಾ ಬೇಡವಾ ನಿಂಗೆ? ಬೇಕು ಬೇಕು, ಇರೇ ಹಂಗಾರೆ ಕೊಟ್ಬಿಡ್ತೀನಿ. ಫಸ್ಟ್ ಹೋಗು. ಅಮ್ಮ ತಕ್ಕಳಮ್ಮ. ನಿಮ್ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಕಣ್ಮುಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ. ಎಲ್ರಿ ಲಕ್ಷ್ಮಿ? ಅಯ್ಯೋ ದೇವರಿಗೆ ಇದು ಒಂದೇ ಮನೆಯೇನೆ, ಮುಂದೆ ಮನೆಗೆ ಹೋಗಿರ್ತಾಳೆ ಕಣೆ. ಹಂಗಾದ್ರೆ ನನ್ ಮಾಂಗಲ್ಯ ಸರ? ಅಯ್ಯೋ ಎಲ್ಲೂ ಒಡಗಲ್ಲ, ತಂದು ಕೊಡ್ತಾಳೆ ಬಿಡು. ಇಲ್ಲಪ್ಪ, ಒಡವೆ ಇಲ್ದ ನನ್ ಕೈ ಕಾಲೇ ಆಡಲ್ಲ, ನಾನು ಫಸ್ಟ್ ಹೋಗಿ ಇಸ್ಕೊಂಡ್ ಬರ್ತೀನಿ. ಅಯ್ಯೋ ಲೇ 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 ಅಣ್ಣ, ಲಕ್ಷ್ಮಿ ಬಂದವಳ? ಯಾವ ಲಕ್ಷ್ಮಿ? ಮಹಾಲಕ್ಷ್ಮಿ ಅಲ್ಲ, ವರಲಕ್ಷ್ಮಿ. ಏನು ವರಲಕ್ಷ್ಮಿನ? ಆ ಥರ ಯಾರು ಬಂದಿಲ್ಲ ಇಲ್ಲಿ. ಅಯ್ಯೋ ದೇವ್ರ ಲಕ್ಷ್ಮಿ ಕಣ್ಣಣ್ಣ. ದೇವ್ರ ಲಕ್ಷ್ಮಿನ ನಿಮ್ಮನೆ ಬಂದಿದ್ಲ? ಅಯ್ಯೋ ಇವಳು ರೀಲ್ಸ್ ಮಾಡಿ ಮೆಂಟ್ಲ ನಂಗೊಳ್ಳಲ್ಲಪ್ಪ. ಅಣ್ಣ, ನನ್ನ ಮಾತು ಕೇಳೋಣ ಸ್ವಲ್ಪ. ಹಾಂ ಸರಿನಮ್ಮ, ಆಯಿತು. ಲಕ್ಷ್ಮಿ ಬಂದು ಏನೇನು ಹೇಳಿದ್ಲು? ನಮ್ಮ ಮನೆಗೆ ಬಂದಿದ್ಲ ಲಕ್ಷ್ಮಿ, ನನ್ನ ತಾಳಿ ಸರ ಇಸ್ಕೊಂಡು ಹೋಗ್ಬಿಟ್ಟವಳೆ, ಅದಕ್ಕೆ ಕೇಳೋಣ ಅಂತ ಬಂದೆ. ಯಾರ ನಿಂಗೆ ಸರಿಯಾಗಿ ತೊಂದ್ಬಿಟ್ಟವ್ರೆ? ಹಂಗಾದ್ರೆ ನನ್ನ ತಾಳಿ ಸರ? ಗೋವಿಂದ ಗೋವಿಂದ. ಈ ಬ್ರೆಡ್ ತಿನ್ನೋದ್ರಲ್ಲಿ ಒಂಥರ ಮಜಾ ಇದೆ. ಹೆಂಡ್ತಿದಿರು ತವ್ರ ಮನೆಗೆ ಹೋದಾಗ ಇದೇ ನಮ್ಮ ಕಾಸ್ಟ್ಲಿ ಫುಡ್ಡು. ಮೀನ ಕಣ್ಣೋಳೆ ಜೇನ ದನಿಯೋಳೆ ಸರವ ಕದ್ದೋದಳು ಒಂದೋಳೆ ಜೀನ ಕಣ್ಣೋಳೆನಾ? ಅಲ್ಲ ಕಣೆ, ಯಾಕೆ ಈ ಥರ ಡಿಸೈನ್ ಹೊಡಿತಾ ಇದೆಯಾ? ಈ ಥರ ಹೆಣ್ಗಳು ಯಾವತ್ತೂ ಹೊಡೆದಿರ್ಲಿಲ್ಲ. ವರಮಹಾಲಕ್ಷ್ಮಿ ಬಂದವಳೆ ಅಂತ ಇದ್ದಿದ್ ಮಾಂಗಲ್ಯ ಸರನು ಕೊಡ್ಸ್ಬಿಟ್ಟಲ್ಲ. ಇವಾಗ ನನಗೆ ಮಾಂಗಲ್ಯ ಸರ ಯಾರು ಕೊಡ್ತಾರೆ? ಅವಳು ಜೀನ್ಸ್ ಪ್ಯಾಂಟು ಟಾಪ್ ಮೇಲೆ ಕಿರೀಟ ಹಾಕೊಂಬಂದಾಗ್ಲೇ ಅನ್ಕೊಂಡೆ, ನನಗೆ ಡೌಟ್ ಬಂದಿತ್ತು. ನೀನೇ ನನಗೆ ಮಂಗ್ ಬುದ್ಧಿ ಎಸಿದ್ದು. ನನಗೆ ನೋಡು ಅದೆಲ್ಲ ಗೊತ್ತಿಲ್ಲ. ಸರ ತಂದ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ ಮಾತ್ರ ಮನೆಗೆ ಸೇರ್ಸಲ್ಲ. ಲೇ, ನನಗೆ ಬರೋ 18,000 ಸಂಬಳದಲ್ಲಿ ನಿಂಗೆ ಎಲ್ಲಿಂದನೇ ಸರ ತಗೊಂಬಂದು ಕೊಡ್ಲಿ? ನೋಡು ಅವೆಲ್ಲ ಗೊತ್ತಿಲ್ಲ. ಸರ ತಂದ್ಕೊಟ್ರೆ ಸರಿ, ಇಲ್ಲ ನಿನ್ನ ತುಳಿದು ಸಾಯಿಸ್ಬಿಡ್ತೀನಿ. ಅಯ್ಯಪ್ಪ, ಅಯ್ಯೋ ಯಾರೋ ಎಷ್ಟು ಪುಣ್ಯ ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ. ಹೆಂಡತಿ ಹತ್ರ ಒದೆ ತಿನ್ನಕ್ಕೆ
ನಾನು ತುಂಬ ಪುಣ್ಯ ಮಾಡಿದ್ದೀನಿ. ದಿನ ಏನೋ ಒಂದು ಕಾರಣ ಹುಡುಕೊಂಬಂದು ರುಬ್ಬಿ 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 ಹೋಗ್ತಾಳೆ. ಮೈಯಲ್ಲೆಲ್ಲ ಮಚ್ಚೆಗಳಾಗ್ಬಿಟ್ಟವೆ. ಇನ್ನು ಇವತ್ತು ಏನೇನು ಕಾಯ್ದೈತೋ ಏನೋ. ವೆಂಕಟರಮಣ ಗೋವಿಂದ ಗೋವಿಂದ ನೀನೇ ಕಾಪಾಡ್ಬೇಕಪ್ಪ. ಲೇ ಚಿನ್ನ, ಒಂಚೂರು ಬಾಗ್ಲು ತೆಗೆ, ಒಳಗಡೆ ಚಳಿ ಕಣೆ, ಒಳಗಡೆ ಮಲ್ಕೊತೀನಿ. ಲೇ ನಿಂಗೇನು ಡಿಸ್ಟರ್ಬ್ ಮಾಡಲ್ಲ, ಬೆಡ್ ಮೇಲೆ ಆಲ್ರೆಡಿ ಡಿಸ್ಟೆನ್ಸಲ್ಲೇ ಮಲ್ಕೊತೀನಿ ನಾನು. ರೀ ನೋಡ್ರಿ, ಸರ ತರವರೆಗೂ ಸೂರು ಇಲ್ಲ ನೀರು ಇಲ್ಲ, ಸರ್ಸ ಒಂತ್ರು ಮೊದಲೇ ಇಲ್ಲ. ಲೇ ಯಾಕೆ ಮದ್ವೆಗಿನ್ನ ಮುಂಚೆ ಒಳ್ಳೆ ಹಸು ಥರ ಸ್ಮೂತಾಗಿ ನಾನು ಹೇಳ್ದೆ ಇದಕ್ಕೆಲ್ಲ ತಲೆ ಆಡಿಸ್ತಿದ್ದೆ. ಈಗಾಕೆ ಒಳ್ಳೆ ಓರಿ ಥರ ಗುರ್ರ ಅಂತ್ಯ. ಸ್ವಲ್ಪ ಟೈಮ್ ಕೊಡೆ, ತಂದು ಕೊಡ್ತೀನಿ. ಅಟ್ಲೀಸ್ಟ್ ಊಟನಾದ್ರೂ ಕೊಡೆ, ಹೊಟ್ಟೆಲ್ಲ ಚುರ್ರ ಅಂತದ್ ಕಣೆ ಚಿನ್ನಲ್ಲೇ, ಪ್ಲೀಸ್ ಕಣೆ. ಸರಿ, ತಗೊಳ್ಳಿ. ಲೇ ಇದೇನೇ ಇದು, ಬರೀ ಅನ್ನ ಕೊಟ್ಟಿದ್ಯಾ, ಸಾಂಬಾರೇ ಹಾಕಿಲ್ಲ? ಸಪ್ಪೆ ಅನ್ನಕ್ಕೆ ಉಪ್ಪು ಹಾಕಿದೀನಿ. ನೀವು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಇದು, ತಪ್ಪುಗ್ ತಿನ್ನಿ. ಅಯ್ಯೋ ಏನು ಕರ್ಮ ಗುರು, ಸಪ್ಪೆ ಅನ್ನೋ ತಿನ್ನಂಗೆ ಹೋಗೋಯ್ತು ನಾನು ಭಾಳ. ನೋಡಿ, ಇನ್ಮೇಲೆ ಈ ತರ ದೃಶ್ಯಗಳು ನಮ್ಮ ಮನೇಲಿ ನಡೀತಾನೆ ಇರುತ್ತೆ. ನಾನ್ ನಿಮ್ಮನ್ನ ಕಾಡ್ತಾನೆ ಇರ್ತೀನಿ, ನಿಮ್ ಕಣ್ಣೊಳಗಡೆ ಬೆಳ್ಳಾಕಿ ಆಡಿಸ್ತಾನೆ ಇರ್ತೀನಿ. ಯಾಕಪ್ಪ ನಾನು ಈ ತಪ್ಪು ಮಾಡಿದೆ ಅಂತ ನೀವು ಕೊರ್ಗಿ ಕೊರ್ಗಿ ಸರ ತಂದು ಕೊಡ್ಲೇಬೇಕು. ಗುಡ್ ನೈಟ್. ಅಲ್ಲ ಬ್ಯಾಡ್ ನೈಟ್. ಅಯ್ಯೋ ಲೇ ಚಿನ್ನ, ಹಿಂಗೆಲ್ಲ ಮಾತಾಡ ಕಡೆ ಲೇ, ಅಟ್ಲೀಸ್ಟ್ ನೀರನ್ನು ಕೊಡೆ ಕುಡಿಯೋಕೆ. ಲೇ ಹೇಳ್ತೀರಂದ್ರೆ ಡೇಂಜರ್ ಅಪ್ಪು, ಹುಷಾರಾಗಿರಪ್ಪು. ಸ್ವಲ್ಪ ಯಾಮಾರಿದ್ರು ಮನೆಯಿಂದ ಆಚೆ ಆಗ್ತಾರಪ್ಪು. ಅಯ್ಯಯ್ಯಯ್ಯೋ ಅಯ್ಯಯ್ಯಯ್ಯೋ. ಏನು ತಗೋಣ, ಏನು ಆಡೋಕೆ ಕೂತ್ಬಿಟ್ಟಿದ್ಯಾ? ಕಿರಣ ಬಾರೋ, ನೀನಾದ್ರೂ ಬಂದಲ್ಲ ನನ್ನ ಕಷ್ಟ ಕೇಳೋಕ್ಕೆ. ಅದೇನು ಹೇಳಪ್ಪ? ಅಯ್ಯೋ ಎಂಟಿ ಕಾಟ ಕಿರಣ, ಎಂಟಿ ಕಾಟ. ಹೆಂಡತಿ ಕಾಟುವೆ? ಈ ಜೀವನದಲ್ಲಿ ತಿಗಣೆ ಕಾಟ ಬೇಕಾದ್ರೆ ತಡ್ಕೊಂಡ್ಬಿಡ್ಬೋದು, ಹೆಂಡತಿ ಕಾಟ ತಡ್ಕೊಳಕ್ಕಾಗಲ್ಲ. ಅಯ್ಯೋ ದಡ್ಡ, ಮೊದಲು ನೀನೇ ಮಾಡ್ಕೊಂಡಿರೋ ತಪ್ಪು. ದಿನ ಹೋಗಿ ಒಂದು ಕ್ವಾರ್ಟರ್ ಎಣ್ಣೆ ಹೊಡ್ಕೊ ಬಂದು ಹೆಂಡತಿ ಕೆಮ್ಮದಾಗ ಸೀನ್ದಾಗೆಲ್ಲ ತಲೆ ಮೇಲೆ ಎರಡು ಬಿಟ್ಟಿದ್ರೆ ನೀನು ಕಂಟ್ರೋಲ್ ಆಗಿರ್ತಿದ್ಲ ಇವತ್ತು? ಹಾಂ ಹೇಳು, ನೀನೇ ಹೇಳು ಆಯ್ತಾ? ನಾನು ನೋಡು, ಸುಮ್ಮನೆ ಹೋಗಿ ಅದು ಕೆಮ್ಮರು ಸಾಕು, ನಾನು ಹೆಂಡತಿ ಹೋಗಿ ಮೂಲೆ ಹಂಗೆ ಅದಕ್ಕೆ ಕೂತ್ಕೊಬಿಡ್ತಾಳೆ. ಅದು ಕಣ ಸಿನಿಮಾ, ನಾನು ಅದು ಗಂಡಸ್ತಾನ ಅಂತಂದ್ರೆ ಗೊತ್ತೇನು? ಅಮ್ಮ ಕರಿತಾ ಇದ್ದಾರೆ. ಅಮ್ಮನ? ಯಾಕೆ? ನೀ ಇಷ್ಟೊತ್ತು ಮಾತಾಡಿದಲ್ಲ ರೆಕಾರ್ಡ್ ಮಾಡಿ ಅಮ್ಮಗೆ ತೋರಿಸ್ಬಿಟ್ಟಿದ್ದೀನಿ. ನಿನ್ನ ಮಗಳೇನೆ? ಅಪ್ಪ ಅಮ್ಮನೇ ತಂದಿಕ್ಬಿಟ್ಟಲ್ಲ ನೀನು. ನಗ ಇವತ್ತೊಂದಿನ ನಿನ್ನ ಮನೇಲಿ ಇರಕ್ ಬಿಡ. ಇವಾಗ ನಂದೇ ನಂಗಾಯದಲ್ಲಿ ನನ್ನ ಮನೆಗೆ ನನಗೆ ಜಾಗ ಇಲ್ಲ, ಇಲ್ಲಿ ನಿನಗೆ ಬೇರೆ. ಅದೇನೋ ಹುಲಿ ಹುಲಿ ಅಂತಿದ್ದಲ್ಲಪ್ಪ, ಹುಲಿಗಳೆಲ್ಲ ಮನೇಲಿ ಮಲಗ್ತದ. ಹೋಗೋ ಗುಹೆ ನೋಡ್ಕೊ ಹೋಗೋ. ಇಲ್ಲೇ ಹೆಂಡ್ತಿದ್ರ ಮುಂದೆ ಎಲ್ಲರೂ ಇಲ್ಲಿನೇ ಕಣೋ, ಸುಮ್ಮನೆ ಹುಲಿ ಅಂತ ಬಿಲ್ಡಪ್ ತಗೊಂತೀವಿ ಹೊಟ್ಟೆ ನಾವು. ಒಂದೇ ಒಂದಿನ ಕಣ ಅಪ್ಪ, ನಂದಾಗೈತೆ, ನಮ್ದೇ ತೂತ್ ಬಿಟ್ಕೊಳಕ್ ಆಗ್ತಾ ಇಲ್ಲ. ಹೋಗಪ್ಪ ನೀನು, ಹೋಗೋ ಎದ್ದಾಗ. ಅಮ್ಮ ಕರ್ಕೊಂಡೋಗೋ, ಕರ್ಕೊಂಡೋಗೋ. ಅಯ್ಯಪ್ಪ, ನಂದೇ ಹೆಂಡ್ತಿ ಕಾಟ ಅಂದರೆ ಇವೊಂದೊಂದು ಫ್ರೆಂಡ್ ಕಾಟ. ಇಲ್ಲೇ ಹಾಸ್ಕೊಂಡು ಮಲ್ಕೊಂಬಿಡೋಣ, ಬೆಳಗ್ಗೆ ಹೆಂಗ ಪೂಸಿ ಹೊಡೆದ್ರೆ ಆಯ್ತು. ಚಿನ್ನ 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 ತಂದೆ, ಚಿನ್ನ 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 ತಂದೆ. ಚಿನ್ನ ಬಾಗ್ಲು ತೆಗಿಯೇ. ಚಿನ್ನ ಚಿನ್ನ ಸರ ತಂದಿದ್ದೀನಿ, ಬಾಗ್ಲು ತೆಗಿಯೇ. ಚಿನ್ನ ತಗೊಳ್ಳೆ ನಿನ್ನ ಮಾಂಗಲ್ಯ ಸರ. ಮುಂದಕ್ಕೆ ಏನು ಮಾತಾಡಬೇಡ. ನಾಳೆ ವರಲಕ್ಷ್ಮಿ ಹಬ್ಬ, ರೆಡಿಯಾಗಿ ಬರ್ತೀನಿ, ಶಾಪಿಂಗ್ ಹೋಗೋಣ, ನೀನು ರೆಡಿ ಆಗಿ. ಒಂದ್ಸಲ ಮನೆಯಿಂದ ಆಚೆ ಹಾಕಿದ್ದಕ್ಕೆ ತಾಳಿ ಸರ ತಂದ್ಕೊಟ್ರು. ಇನ್ ಒಂದ್ಸಲ ಏನಾದ್ರು ಮನೆಯಿಂದ ಆಚೆ ಹಾಕಿದ್ರೆ ಐಫೋನೇ ತರಿಸ್ಕೋಬಹುದು. ರೀ ರೀ ಏನ್ ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬನ ಜೋರಾಗಿ ಮಾಡೋಣ, ಗ್ರ್ಯಾಂಡ್ ಆಗಿ ಮಾಡೋಣ, ಜೊತೆಗೆ ಒಳ್ಳೆ ಒಳ್ಳೆ ರೀಲ್ಸ್ ಮಾಡೋಣ. ಮಾಡೋಣ ಬಿಡ, ಸಖತ್ತಾಗಿ ಮಾಡೋಣ. ರೀಲ್ಸ್ ಮಾಡಕ್ಕೆ ಐಫೋನ್ ಬೇಕಲ್ವಾ? ಅದಕ್ಕೆ ನೀವ್ ಐಫೋನ್ ತರೋವರೆಗೂ ನಾನು ಹಬ್ಬ ಮಾಡಲ್ಲ. ಅಕಸ್ಮಾತ್ ನೀವೇನಾದ್ರೂ ಐಫೋನ್ ತರ್ಲಿಲ್ಲ ಅಂದ್ರೆ ನಿಮಗ್ ಮಾರಿ ಹಬ್ಬ ಮಾಡ್ತೀನಿ. ಇದ್ಯಾಕೆ ಇವಾಗ ತಾನೆ ಸ್ಮೂತ್ ಆಗಿದ್ದೆ, ಈಗ ಯಾಕೆ ಹೊರಟಾಗಿ ಮಾತಾಡ್ತಾ ಇದ್ಯಾ? ನೋಡ್ರಿ, ನಾನ್ ಹಬ್ಬ ಮಾಡಲ್ಲ, ನೀವ್ ಐಫೋನ್ ತರೋವರೆಗೂ ನಾನು ಹಬ್ಬ ಮಾಡಲ್ಲ. ಇದು ನನ್ ಶಪಥ ಶಪಥ ಶಪಥ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಲಕ್ಷ್ಮಮ್ಮ ಕೆಳಗಡೆ ಇದ್ಯಾ? ಏನಮ್ಮ ಲಕ್ಷ್ಮಿ ಹಿಂಗ್ ಮಾಡ್ಬಿಟ್ಟೆ?
ಸರ್ ಅಂತ ಸರ ತಗೊಂಡು ಹೋಗ್ಬಿಟ್ಟು ನಮ್ಮ ಸಂಸಾರದಲ್ಲಿ ಜಗಳ ತಂದಿಟ್ಬಿಟ್ಟಲ್ಲಮ್ಮ. ಯಾಕಮ್ಮ ಹಿಂಗ್ ಮಾಡ್ದೆ? ನನ್ ಕೂಗು ನಿನಗೆ ಕೇಳಿಸ್ತಿಲ್ವೇ? ಭಕ್ತ, ಅಮ್ಮ ಕೊನೆಗೂ ನನ್ನ ಕೂಗಿಗೆ ಆಗೊಟ್ಟು ಬಂದ್ಬಿಟ್ಟೆ ಅಮ್ಮ. ಇರಿ ಮೊದಲು ನಾನು ತಾಳಿ ಸರ ಇಸ್ಕೊಂಡ್ಬರ್ತೀನಿ. ಅಯ್ಯೋ ಇರೇ ಅಮ್ಮ, ಯಾಕಮ್ಮ ಹಿಂಗ್ ಮಾಡ್ದೆ? ನಮ್ ಸಂಸಾರದಲ್ಲಿ ಉಳಿ ಯಾಕಮ್ಮ ಹಿಂಡ್ದೆ? ಭಕ್ತ, ಇದು ಪರೀಕ್ಷೆ ಕಣೋ. ಅವತ್ತು ಆ ಶ್ರೀಮನ್ನಾರಾಯಣ ಮಾರುವೇಷದಲ್ಲಿ ಭಿಕ್ಷೆ ಕೇಳಕ್ ಬಂದಾಗ ನೀವು ಏನ್ ಮಾಡಿದ್ರಿ ಹೇಳಿ? ಭವತಿ ಭಿಕ್ಷಾಂದೇಯಿ. ಓ ಬೆಳಬೆಳಗ್ಗೆ ನೆಂಟರು ಬಂದ್ಬಿಟ್ಟಿದ್ದೀರಾ? ಅಪ್ಪ ತಿರುಪತಿ ವೆಂಕಟೇಶ 100 ರೂಪಾಯಿ ಹಾಕ್ತೀನಪ್ಪ, 100 ಕೋಟಿ ಮಾಡ್ಬಿಡು. 100 ರೂಪಾಯಿ. ಆಹಾ, ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ 10 ರೂಪಾಯಿನ ಸ್ಟಿಕ್ಕರ್ ತಗೊಳಕೋ ಕ್ಲಿಪ್ ತಗೊಳಕೋ ಕೇಳಿದ್ರೆ ಕೊಡೋ ಯೋಗ್ಯತೆ ಇಲ್ಲ. ಕಂಜೂಸ್ ಮಾಡ್ತೀರೋ ಬರೀ ಈ ಕಡೆ ಕೊಡಿಯ. ಕೈ ಕಾಲೆಲ್ಲ ನೆಟ್ಟಗೆ ಇದೆ ತಾನೆ, ಹೋಗಿ ದುಡ್ಕೊಂತೀನು ನಡಿ. ಅಮ್ಮ, ನಮ್ಮಿಂದ ತಪ್ಪಾಗ್ಬಿಟ್ಟಿದೆ, ಕ್ಷಮಿಸ್ಬಿಡು. ಹೌದಮ್ಮ, ನಮ್ಮಿಂದ ತಪ್ಪಾಗ್ಬಿಟ್ಟಿದೆ. ಅದಕ್ಕೆ ಈ ಸಲ ನಿನ್ನ ಹಬ್ಬನ ಅಲಂಕಾರ ಸಿಂಗಾರ ಎಲ್ಲ ಮಾಡಿ ಗ್ರ್ಯಾಂಡಾಗಿ ಮಾಡ್ತೀವಮ್ಮ. ಭಕ್ತ, ಸಾಲ ಮಾಡಿ ಸೀರೆ ತಂದು ಬೆಳ್ಳಿ ಮುಖವಾಡ ಇಟ್ಟು ನೋಟಿನ ಹಾರ ಅಲಂಕಾರ ಮಾಡಿದ್ರೆ ನಾನು ಒಲಿತೀನಿ ಅನ್ನೋ ಭ್ರಮೆಲಿರಬೇಡಿ. ಇರೋ ಜಾಗದಲ್ಲಿ ಮಾಡೋ ಕೆಲಸದಲ್ಲಿ ಭಕ್ತಿ ಶ್ರದ್ಧೆ ನಿಯತ್ತು ಎಲ್ಲಿರುತ್ತೋ ಅಲ್ಲಿ ನಾನು ನೆಲೆಸಿರ್ತೀನಿ. ಕೆಸರಲ್ಲೂ ಲಕ್ಷ್ಮಿ ಇರ್ತಾಳೆ, ಕಸದಲ್ಲೂ ಲಕ್ಷ್ಮಿ ಇರ್ತಾಳೆ, ಚಿನ್ನದಲ್ಲೂ ಲಕ್ಷ್ಮಿ ಇರ್ತಾಳೆ, ತಿನ್ನೋ ಅನ್ನದಲ್ಲೂ ಲಕ್ಷ್ಮಿ ಇರ್ತಾಳೆ, ಮಣ್ಣಲ್ಲೂ ಲಕ್ಷ್ಮಿ ಇರ್ತಾಳೆ, ಪ್ರತಿ ಹೆಣ್ಣಲ್ಲೂ ಲಕ್ಷ್ಮಿ ಇರ್ತಾಳೆ. ಹೆಣ್ಣನ್ನು ಪೂಜಿಸಿ ಗೌರವಿಸಿ ಆರಾಧಿಸಿ. ನಾನಿನ್ನೂ ಬರ್ತೀನಿ. ಮಗಳೇ, ಬಾಯಿಲ್ಲಿ. ಇದನ್ನ ತಗೋ, ಸದಾ ಸೌಭಾಗ್ಯವತಿಯಾಗಿರು. ಅಮ್ಮ, ಹೆಂಗೋ ನನ್ ಗಂಡ ಹೊಸ ಚೈನ್ ತಂದ್ಕೊಟ್ಬಿಟ್ಟವನೆ. ಇದನ್ನ ನನ್ನ ಕಡೆಯಿಂದ ಗಿಫ್ಟ್ ಅಂತ ನೀನ್ ಹೇಳ್ಕೊಂಬಿಡು. ಮಗಳೇ, ನಿನ್ ಗಂಡ ನಿನ್ಗೆ ಈ ನಕಲಿ ಸರ ತಂದ್ಕೊಟ್ಬಿಟ್ಟು ಯಾಮಾರ್ಸಿದಾನೆ. ಸ್ವಲ್ಪ ಏನಂತ ವಿಚಾರಿಸ್ಕೊ. ಹೌದೇನ್ರಿ? ನನ್ಗೆ ಮೋಸ ಮಾಡ್ತೀಯ. ಅಮ್ಮ ಏನಮ್ಮ ನೀನು ಮತ್ತೆ ಹಾಕೊಟ್ಬಿಟ್ಟ? ಮೊದ್ಲೇ ಬ್ರೂಸ್ಲಿ ವಂಶದಲ್ಲಿವಳು ಹಾಕೊಂಡು ರುಬ್ಬಿಡ್ತಾಳೆ. ಮಗನೇ, ಬಾಯಿಲ್ಲಿ. ನಿನ್ ರಕ್ಷಣೆ ಇದ್ರೆ ಸಾಕಣಮ್ಮ, ನಂಗೆ ಇವಳಿಂದ ಹೆಂಗ ಪಾರಾಗಿರ್ತೀನಿ ನಾನು. ಜಗಳವೇ ಜೀವನ, ಜಗಳವೇ ಪ್ರೇಮ. ಎಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳವಿರುತ್ತವೋ ಅಲ್ಲಿ ಪ್ರೀತಿ ಗಟ್ಟಿಯಾಗಿರುತ್ತದೆ. ಹಾ, ಅದಕ್ಕಂತ ಜಗಳ ಮಾಡಕ್ ಹೋಗ್ಬೇಡಿ. ನಿಮ್ಮ ಸಂಸಾರ ಎಂದಿಗೂ ಸುಖಮಯವಾಗಿರಲಿ. ಇವನಪ್ಪ ಸೈಡಲ್ಲಿ ಸಂಡಿಲಿ.